ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ. ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಲಿಲ್ಲ. ಅದು ನನಗೂ ಅವರ ಅಲ್ಲಿ ಆಗ್ತಾ ಇದೆ, ಬಿಜೆಪಿಯಲ್ಲಿ ಆಗ್ತಾ ಇದೆ, ಅದನ್ನು ಒಪ್ಕೊಳ್ತೀನಿ. ಅವ್ರಿಗೆ ಯಾವಾಗ ಸರ್ಕಾರ ಹೋಗ್ತದೆ ಅಂದ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ಕೆಲವು ಸ್ನೇಹಿತರು ಸಮೇತ ಅದನ್ನು ಡಿಸ್ಕಷನ್ಗೆ ಬಿಟ್ಟಿದ್ದಾರೆ ಅಷ್ಟೇ. ಅವ್ರನ್ನ ಕೇಳಿ, ನನಗೆ ಕೇಳ್ತೀರಾ? ಅವ್ರು ನಮ್ಮ AICC ಅಧ್ಯಕ್ಷರು, ಅವ್ರ ವಿಚಾರದಲ್ಲಿ ಮಾತಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನೋಡಿ, ಅದೆಲ್ಲ ಖರ್ಗೆಜಿಯವರು ಈಸ್ AICC ಪ್ರೆಸಿಡೆಂಟ್. ಅವ್ರ ವಿಚಾರದಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ ಹೊರತು. ನೋಡಿ, ಯಾವುದೇ ಇದರಲ್ಲಿ ಸಮೇತ ಅವರು ಅದನ್ನು ಹೇಳಲಿ. ಈಗ ನನ್ನ ವಿಚಾರ ಕೇಳಿ ನಾನು ಹೇಳ್ತೀನಿ. ನನ್ನ ವಿಚಾರ ಕೇಳಲಿಲ್ಲ, ನೀವು ಖರ್ಗೆಜಿ ಅವ್ರ ವಿಚಾರ ಕೇಳ್ಬಿಟ್ಟು ಸ್ವಾಗತ ಮಾಡ್ತೀರಾ ಅದು ನೋಡಿ. ಅವರು ನೀವು ಅವ್ರನ್ನ ಗ್ರೇಡ್ನ ಯಾಕೆ ಡೌನ್ ಗ್ರೇಡ್ ಮಾಡಲಿಕ್ಕೆ ಹೋಗ್ತೀರಾ? ಈಸ್ AICC ಪ್ರೆಸಿಡೆಂಟ್, ಈಸ್ ನಾಟ್ ದ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂದ್ಬಿಟ್ಟು. ಅವ್ರು ಯಾವಾಗದೋ ಕಾಲದಲ್ಲಿ ಇಲ್ಲಿದ್ದವರು ಆಪೋಸಿಷನ್ ಲೀಡರ್ ಆಗಿದ್ದು, ಹೌದು, ಅವತ್ತು ಆಗಿದ್ರೆ ಅವದೇ. ಅದಕ್ಕೆ ಅದು ಅವರಿಗೆ ಬಿಟ್ಟಿದ್ದಕ್ಕೋಸ್ಕರ ನನಗೆಲ್ಲ, ನಾನು ಅದಕ್ಕೆ ಉತ್ತರ ಕೊಡೋದಿಲ್ಲ. ನೋಡಿ, ಈಗ 137 ಜನ MLA ಗಳಿದ್ದೀವಿ ನಾವು, 137 ಈಗ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ. ಅಲ್ಲಿ ಕುರ್ಚಿ ಖಾಲಿ ಇಲ್ಲ. ನೀವು ಈ ಪ್ರಶ್ನೆ ಎಲ್ಲ ಯಾಕೆ ನಮಗೆ ನನ್ನ ಕೇಳ್ತೀರಾ? ದರ್ ಇಸ್ ನೋ ವೇಕೆನ್ಸಿ. ಈಗ DK ಶಿವಕುಮಾರ್ ಅವರು 2028ಕ್ಕೆ ನನ್ನನ್ನ DK ಸರ್ಕಾರವನ್ನು ತನ್ನಿ ಅನ್ನೋದು ಮಾತಾಡಿದ್ದಾರೆ ಸರ್ ನಿಮ್ಮ ಕಾರ್ಯಕ್ರಮದಲ್ಲಿ. ನೋಡಿ, ಅವರು ಯಾವುದೇ ಮಾತು ಹೇಳಿರ್ಬೋದು, ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಆಯ್ತಾ? ವೈಯಕ್ತಿಕ ಕೇಳಿ ಅವರು ಇದ್ದಾಗ ನೋಡಿ ಹಂಗೆ 28ನೇ ತಾರೀಕು ಆದಮೇಲೆ ತಾನೇ ಹೇಳಿದ್ದು, 28 ಆದಮೇಲೆ ತಾನೇ ಹೇಳಿರೋದು. ಆ ಟೈಮಲ್ಲಿ ಮಾತಾಡೋಣ, ಈಗ ಯಾಕೆ ಮಾತಾಡ್ತೀನಿ? ನನಗೆ ಯಾವುದಕ್ಕೂ ಸ್ವಾಗತನೂ ಇಲ್ಲ, ತಿರಸ್ಕಾರನೂ ಇಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಸ್ವಾಗತ.